ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನೂ ಒಡೆಯನೂ ಪಾಪ ವಿಮೋಚಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸುವಾರ್ತೆ ಅಂದರೆ ಏನು, ಅದನ್ನು ಹೇಗೆ ಪ್ರಕಟಿಸಬೇಕು? ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ಸುವಾರ್ತೆ. ಅಂದರೆ ಕೆಲವರು ಮಾತಾಡ್ತಾರೆ ಶುಭವಾರ್ತೆ, ಒಳ್ಳೆ ವಾರ್ತೆ, ಓಕೆ, ಅದರಲ್ಲೊಂದು ಭಾಗ. ಅಂದರೆ ಇದಕ್ಕೆ ಅರ್ಥ ಬೈಬಲಲ್ಲಿ ನಾವು ನೋಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಪ್ರಿಯ ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದಿನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಯೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೇನೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಸುವಾರ್ತೆ ಎಂಬ ಪದಕ್ಕೆ ಅರ್ಥ, ಪ್ರಿಯರೇ, ಇಲ್ಲಿ ಬರೆಯಲ್ಪಟ್ಟಿದೆ. ಒಳ್ಳೆ ವಾರ್ತೆ ಅಂದರೆ ಯೇಸು ಕ್ರಿಸ್ತರನ್ನ ತಿಳಿಸುವಂಥದ್ದೇ ಒಳ್ಳೆ ವಾರ್ತೆ. ದೇವರು ಒಳ್ಳೆಯವರು, ದೇವರು ಮಾತ್ರ ಒಳ್ಳೆಯವರು. ಅಂದರೆ ಆ ದೇವರನ್ನು ಕುರಿತು ತಿಳಿಸುವಂಥದ್ದು, ಆ ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನು ತಿಳಿಸುವಂಥದ್ದು, ಆತನ ಜನನ, ಆತನ ಮರಣ, ಆತನ ಸಮಾಧಿ ಮಾಡಲ್ಪಟ್ಟಿರುವಂಥದ್ದು, ಆತನ ಪುನರುತ್ಥಾನ, ಇದನ್ನು ತಿಳಿಸ್ಬೇಕಾದರೆ ವಾಕ್ಯದ ಪ್ರಕಾರ ಅರ್ಥ ಮಾಡಿಕೊಂಡಿರಬೇಕು. ವಾಕ್ಯದ ಪ್ರಕಾರ ಅರ್ಥ ಮಾಡಿಕೊಳ್ಳದೆ ನಾವು ಏನೇನೋ ಬೋಧನೆ ಮಾಡೋಕ್ಕೆ ಹೋದರೆ ಆಗಲ್ಲ. ಕೆಲವರು ಯೇಸು ಕ್ರಿಸ್ತರ ಹೆಸರನ್ನು ಮಾತ್ರ ತಿಳಿಸಿದರೆ ಸಾಕು, ಸುವಾರ್ತೆ ಆಯಿತು ಅಂದುಕೊಳ್ತಾರೆ. ಏನಂದುಕೊಳ್ತಾರೆ? ಯೇಸು ಕ್ರಿಸ್ತರನ್ನು ತಿಳಿಸಿದರೆ ಸಾಕು, ಸುವಾರ್ತೆ ಮುಗೀತು ಅಂದುಕೊಳ್ತಾರೆ. ಇಲ್ಲ ಪ್ರಿಯರೇ, ಸುವಾರ್ತೆ ಅಂದಾಗ ಏನ್ರಿ, ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನ. ಮರಣ ಯಾಕೆ ಆಗಿದೆ ಇಲ್ಲಿ ಗಮನಿಸ್ರಿ. ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಏನ್ರಿ, ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಯಾಕೆ ಸಾಯಬೇಕು? ಇವಾಗ ಪಾಪ ಮಾಡಿದ್ದ್ಯಾರು? ನಾವು. ಪಾಪ ಮಾಡಿದವರಿಗೆ ಶಿಕ್ಷೆ ಆಗಬೇಕಾ ಅಥವಾ ದೇವರಿಗೆ ಶಿಕ್ಷೆ ಆಗಬೇಕಾ? ಪಾಪ ಮಾಡಿದವರು ಯಾರು? ಮಾನವರು, ಮನುಷ್ಯರು ಪಾಪ ಮಾಡಿದಾಗ ಶಿಕ್ಷೆ, ದಂಡನೆ ಯೇಸುಗಾಗಬೇಕಾ? ಏನು ಮಾಡಿದ್ದಾರೆ ಯೇಸು ಕ್ರಿಸ್ತರು? ಅದ್ಭುತಗಳನ್ನು ಮಾಡಿದ್ದಾರೆ. ಅದ್ಭುತಗಳಂದರೆ ಕುಂಟರಿಗೆ ಕಾಲುಗಳನ್ನು ಕೊಟ್ಟಿದ್ದಾರೆ, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರಿದ್ದಂಥ ಕಾಲದಲ್ಲಿ, ಹೌದಲ್ವ? ಅನೇಕ ಮಂದಿ ಕುಷ್ಠ ರೋಗಿಗಳು ಬಂದಿದ್ದಾರೆ, ಅವರೆಲ್ಲರಿಗೂ ಸ್ವಸ್ಥತೆ ಮಾಡಿದ್ದಾರೆ. ಒಂದೇ ಒಂದು ರೂಪಾಯಿ ಅವ್ರ ಕೈಯಿಂದ ಇಸ್ಕೊಂಡಿಲ್ಲ, ಒಂದೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ರೀ. ಈಗಿನ ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ರೋಗ ನಿವಾರಣೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹಣವನ್ನು ದೋಚ್ಕೊಳ್ತಾ ಇರ್ತಾರೆ. ಹಣವನ್ನು, ಹೌದಂತೀರಾ ಅಲ್ವಂತೀರಾ? ಯೇಸು ಕ್ರಿಸ್ತರ ಬಳಿಯಲ್ಲಿ ವಿಧ ವಿಧವಾದಂಥ ರೋಗಿಗಳು ಬಂದಿದ್ದಾರೆ, ಎಲ್ಲರಿಗೂ ಉಚಿತವಾಗಿ ನಿವಾರಣೆ ಮಾಡಿದ್ದಾರೆ. ಎಂತಿಂಥವ್ರು ಬಂದಿದ್ದಾರೆ ಗೊತ್ತಾ? ಕುಷ್ಠವ್ಯಾಧಿಗಳು, ಅನೇಕ ಪಾರ್ಶ್ವವಾಯು ರೋಗಿಗಳು,
ಏನ್ರಿ ಮೈ ತುಂಬ ಗಾಯವುಳ್ಳವರು, ಆಮೇಲೆ ಕುರುಡರು, ಕುಂಟರು, ವಿಚಿತ್ರವಾದಂಥ ರೋಗದಲ್ಲಿದ್ದವರು, ಏನ್ರಿ ಯೇಸು ಕ್ರಿಸ್ತರಿದ್ದಂಥ ಪರಿಸರದಲ್ಲಿ ಎಲ್ಲೆಲ್ಲಿ ಹೋಗ್ತಾರೋ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಸ್ವಸ್ಥತೆ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳ್ತಾರೆ, ಏನು ಗೊತ್ತಾ? ಪಾಪ ನಿವಾರಣೆ ಆಗಬೇಕು. ನೀವು ಮಾಡಿರುವಂಥ ಪಾಪವನ್ನು ತೊಳೆದುಕೊಳ್ಬೇಕು. ಮತ್ತು ಈ ಲೋಕದಲ್ಲಿ ಹುಟ್ಟಿರುವಂಥ ಪ್ರತಿ ಮನುಷ್ಯ ಪಾಪಾತ್ಮನಾಗಿದ್ದಾನೆ. ಒಂದು ವೇಳೆ ಯಾರಾದರೂ ನಾನು ಪಾಪಿ ಅಲ್ಲ ಅಂದರೆ ಅವನಿಗೇನು ಅರ್ಥ ಆಗಿಲ್ಲ ಅಂತ ಅರ್ಥ, ಅಜ್ಞಾನಿ, ಅವಿವೇಕಿ ಅಂತ ಅರ್ಥ. ಈ ಭೂಲೋಕದಲ್ಲಿ ಹುಟ್ಟಿದಂಥ ಪ್ರತಿ ಮನುಷ್ಯನೂ ಪಾಪಾತ್ಮನಾಗಿ ಜೀವಿಸ್ತಾ ಇದ್ದಾನೆ. ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ, ದೇವರನ್ನ ತಿಳಿದುಕೊಂಡಿಲ್ಲ. ಇಷ್ಟ ಬಂದಾಗೆ ಕುಡಿತಾ ಇದ್ದಾನೆ, ಇಷ್ಟ ಬಂದಾಗೆ ಮಾತಾಡ್ತಾ ಇದ್ದಾನೆ, ಇಷ್ಟ ಬಂದಾಗೆ ಜೀವಿಸ್ತಾ ಇದ್ದಾನೆ, ಇಷ್ಟ ಬಂದ ಹಾಗೆ ಪ್ರಯಾಣ ಮಾಡ್ತಾನೆ. ಯಾಕೆಂದರೆ ಈ ಲೋಕ ಉಂಟು ಮಾಡಿದ್ದು ದೇವರು, ಈ ಲೋಕದಲ್ಲಿ ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದು ದೇವರು, ಮನುಷ್ಯರನ್ನು ಉಂಟು ಮಾಡಿದ್ದು ದೇವರು. ಅಂದರೆ ಸರ್ವ ಮಾನವರನ್ನು ದೇವರು ಉಂಟು ಮಾಡಿರುವಾಗ, ನಿನ್ನನ್ನು ನನ್ನನ್ನು ದೇವರು ಉಂಟು ಮಾಡಿರುವಾಗ, ನಿನ್ನ ಮೇಲೆ ಅಧಿಕಾರ, ನನ್ನ ಮೇಲೆ ಅಧಿಕಾರ ಆ ದೇವರಿಗಿರುತ್ತೆ. ದೇವರೇ ಈ ದೇಹವನ್ನು ತಯಾರು ಮಾಡಿರುವಾಗ, ಈ ದೇಹದಲ್ಲಿ ಆತ್ಮವನ್ನು ದೇವರು ಕಳಿಸಿಕೊಟ್ಟಿರುವಾಗ, ಈ ದೇಹದ ಮೇಲೆ ದೇವರಿಗೆ ಅಧಿಕಾರ ಇದೆ. ದೇವರು ಒಂದು ಜೀವಿತವನ್ನು ಕೊಟ್ಟಿದ್ದಾರೆ, ಈ ಜೀವಿತದಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಆ ಕೆಲಸ ಏನಂತ ನೋಡುವಾಗ ಮೊಟ್ಟ ಮೊದಲು ದೇವರನ್ನು ತಿಳ್ಕೊಳ್ಬೇಕು. ತಿಳಿದುಕೊಂಡ ಮೇಲೆ ಪರಿಶುದ್ಧನಾಗಿ, ನೀತಿವಂತನಾಗಿ, ಭಕ್ತನಾಗಿ ಜೀವಿಸಬೇಕು. ಜೊತೆಗೆ ಸತ್ಕ್ರಿಯೆಗಳನ್ನು ಮಾಡಬೇಕು. ದೇವರನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲಾಂದರೆ ಪಾಪಾತ್ಮರಾಗ್ತೀವಿ. ದೇವರನ್ನು ತಿಳಿದುಕೊಳ್ಳದೆ ಕುಡುಕುತನ, ವ್ಯಭಿಚಾರತನ, ಕಳ್ಳತನ ಇವೆಲ್ಲ ಪಾಪಕ್ಕೆ ಸಂಬಂಧಪಟ್ಟಂಥ ಲೀಸ್ಟು, ದೊಡ್ಡ ಲೀಸ್ಟ್ ಇದು, ಪಟ್ಟಿ. ಹೌದಲ್ವಾ? ದೊಡ್ಡ ಪಟ್ಟಿ ಪ್ರೇರೆ. ಆಲೋಚನೆ ಮಾಡಿ. ಅಂದರೆ ಈ ಪಾಪದ ಪಟ್ಟಿಯನ್ನು ಹೇಳಬೇಕಾದ್ರೆ ಸುಳ್ಳು ಹೇಳುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ನರಹತ್ಯೆ ಮಾಡುವಂಥದ್ದು, ದೋಚಿಕೊಳ್ಳುವಂಥದ್ದು, ಹಗರಣ ಮಾಡುವಂಥದ್ದು ಇವೆಲ್ಲ ಕೂಡ ಪಾಪಕ್ಕೆ ಸಂಬಂಧಪಟ್ಟದ್ದು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ದೇವರ ಆಜ್ಞೆಯನ್ನು ಮೀರುವಂಥದ್ದೇ ಪಾಪ. ಪಾಪದಲ್ಲಿದ್ದಾರೆ ಲೋಕ. ಅದನ್ನು ನಿವಾರಣೆ ಮಾಡಬೇಕು. ಅದನ್ನು ನಿವಾರಣೆ ಮಾಡಬೇಕಾದ್ರೆ ಮಾರ್ಗ ಏನು? ಈ ಲೋಕದಲ್ಲಿ ಅನೇಕ ರೋಗಗಳಿದೆ. ಅನೇಕ ರೋಗಗಳಿಗೆ, ವಿಧ ವಿಧವಾದಂಥ ರೋಗಗಳಿಗೆ ಔಷಧಿ ಇದೆ. ಪಾಪಕ್ಕೆ ಔಷಧಿ ಏನು? ಯೇಸು ಕ್ರಿಸ್ತರ ರಕ್ತವೇ ಆ ಪಾಪ ನಿವಾರಣೆಗೆ ಔಷಧಿ. ಯೇಸು ಕ್ರಿಸ್ತರ ವಾಕ್ಯವೇ ಪಾಪ ನಿವಾರಣೆಗೆ ಔಷಧಿ. ಆತನು ಬಲಿಯಾಗಿದ್ದಾನೆ. ಈ ಲೋಕದಲ್ಲಿದ್ದಂಥ ಸರ್ವ ಮಾನವರನ್ನು ಕಾಪಾಡೋದಕ್ಕೆ ಬಲಿಯಾಗಿದ್ದಾರೆ. ರಕ್ತವನ್ನು ಸುರಿಸಿದ್ದಾರೆ, ಮರಣ ಹೊಂದಿದ್ದಾರೆ. ಅದು ಘೋರ ಮರಣ, ಶಿಲುಬೆ ಮರಣ. ಪಾಪ ನಿವಾರಣೆಗಾಗಿ, ಅಂದರೆ ಮನುಷ್ಯರ ಪಾಪ ನಿವಾರಣೆಗಾಗಿ, ಪಾಪ ಕ್ಷಮಾಪಣೆಗಾಗಿ, ರಕ್ಷಣೆಗಾಗಿ, ಈ ಲೋಕಕ್ಕೆ ಮೋಕ್ಷವನ್ನು ಕಲ್ಪಿಸುವುದಕ್ಕಾಗಿ ಯೇಸು ಕ್ರಿಸ್ತರು ಏನ್ರಿ ಬಲಿಯಾಗಿದ್ದಾರೆ ಎನ್ನುವಂಥದ್ದು ನೋಡ್ತೀವಿ. ಅದನ್ನು ಸುವಾರ್ತೆಯಲ್ಲಿ ಹೇಳಬೇಕು. ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನ. ಯಾಕೆ ಮರಣ ಹೊಂದಿದ್ದಾರೆ? ಯಾಕೆ? ಪಾಪಾತ್ಮರಿಗೋಸ್ಕರ ಯಾರಾದರೂ ಮರಣ ಹೊಂದುತ್ತಾರಾ? ಯಾರಾದರೂ ನೀತಿವಂತರಿದ್ದರೆ ನೀತಿವಂತರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾರಾದರೂ ಸಿದ್ಧರಾದರೆ ಯಾರೋ ಒಬ್ಬರು. ಪಾಪಿಗಳಿಗೋಸ್ಕರ ಯಾರು ಸಿದ್ಧರಾಗ್ತಾರೆ? ಏನ್ರಿ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಪಾಪಾತ್ಮರಿದ್ದಾರಂತ ತಿಳ್ಕೊಡ್ರಿ, ರೋಗದಲ್ಲಿದ್ದಾರಂತ ತಿಳ್ಕೊಡ್ರಿ, ಯಾರಾದರೂ ಹೋಗ್ತಾರ ಅವ್ರ ಬಳಿಯಲ್ಲಿ? ಆದರೆ ಯೇಸು ಕ್ರಿಸ್ತರು ನಮ್ಮ ಬಳಿಯಲ್ಲಿ ಬಂದಿದ್ದಾರೆ. ನೀನು ಪಾಪಿ ಎಂದು ಗೊತ್ತಿದ್ದರೂ, ನೀನು ಸುಳ್ಳುಗಾರನು, ನೀನು ಮೋಸಗಾರನು, ನೀನು ದೊಡ್ಡ ವ್ಯಭಿಚಾರಿ, ನೀನು ಕುಡುಕನಂತ ಗೊತ್ತಿದ್ದರೂ ಕೂಡ ಈ ಲೋಕಕ್ಕೆ ಬಂದು ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕೆ ತನ್ನ ಬದುಕನ್ನು ಪಣವಾಗಿಟ್ಟಿದ್ದಾರಲ್ಲ ಪ್ರೇರೆ, ಅದು ಪ್ರೀತಿ. ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಅವರು ಮರಣ ಹೊಂದುತ್ತಾರೆ. ಅದು ಘೋರವಾದಂಥ ಶಿಲುಬೆ ಮರಣ. ಇದು ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆಯಾ? ನೋಡಿ ಪ್ರಿಯರೇ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಿಂದ ನೋಡೋಣ ಪ್ರಿಯರೇ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ,
ವಧೆಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಬಾಯಿ ತೆರೆಯಲೇ ಇಲ್ಲ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಈತನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನರ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಆತನ ಮೇಲೆ ಬಿತ್ತಲ್ಲ ಎಂದು ಆತನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು. ಆತನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಆತನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಆತನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಆತನನ್ನು ಹೂಣಿಟ್ಟರು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನನ್ನು ವ್ಯಾಧಿಯಿಂದ ಬಾಧಿಸಿ ಹಿಂದೆಗೆದುಕೊಂಡನು. ಈತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಈತನ ಕೈಯಿಂದ ನೆರವೇರುವುದು ಅಂತ ಹೇಳ್ತಾರೆ. ನೋಡಿದ್ರ, ಅಂದರೆ ನಮ್ಮ ಅಪರಾಧಗಳು, ನಮ್ಮ ಪಾಪಗಳು, ನಮ್ಮ ನಡವಳಿಕೆ ಸರಿಯಿಲ್ಲ ರೀ. ಅಂದರೆ ಮನುಷ್ಯರು ಮಾತಾಡುವಂಥ ಮಾತುಗಳು ಎಂಥ ಮಾತುಗಳು? ಪಾಪದ ಮಾತುಗಳು. ಎಂಥ ಕ್ರಿಯೆಗಳು? ಪಾಪದ ಕ್ರಿಯೆಗಳು. ಮತ್ತು ಸತ್ತರೆ ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಪಾಪ ಮಾಡಿರುವಂಥ ಪ್ರತಿಯೊಬ್ಬನು ಸತ್ತೋದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಮತ್ತು ರಕ್ಷಣೆ ಮಾಡಬೇಕಾದ್ರೆ, ರಕ್ಷಿಸಬೇಕಾದ್ರೆ ಆದಿಕಾಂಡದಿಂದ ನೋಡುವಾಗ ಏನ್ರಿ, ಅಲ್ಲೆಲ್ಲಿ ಭಕ್ತರನ್ನು ದೇವರು ಕಳಿಸ್ಕೊಡ್ತಾರೆ, ಹೌದಲ್ವ? ಸೇವಕರನ್ನು ಕಳಿಸಿಕೊಡ್ತಾರೆ. ಅವರೆಲ್ಲರೂ ಕೂಡ ದೇವರ ಬಗ್ಗೆ ಮಾತಾಡ್ತಾರೆ. ದೇವರ ಬಗ್ಗೆ ಮಾತಾಡುವಂಥದ್ದು ಅಂದರೆ ದೇವರ ಜ್ಞಾನವನ್ನು ಸಾರುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಒಂದು ರೀತಿಯಲ್ಲಿ ಸುವಾರ್ತೆ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನದ ಬಗ್ಗೆ ತಿಳಿಸುವಂಥದ್ದು. ಅಂದರೆ ಯಾಕೆ ಆತನು ಮರಣ ಹೊಂದಿದ್ದಾನೆ, ಹೇಗೆ ಮರಣ ಹೊಂದಿದ್ದಾನೆ, ಎಲ್ಲಿ ಸಮಾಧಿ ಮಾಡಲ್ಪಟ್ಟಿದ್ದಾನೆ, ಆಮೇಲೆ ಆತನು ಹೇಗೆ ಎಬ್ಬಿಸಲ್ಪಟ್ಟಿದ್ದಾನೆ, ಹೇಗೆ ಪುನರುತ್ಥಾನವಾಗಿದೆ, ಇವೆಲ್ಲ ಅರ್ಥ ಮಾಡಿಕೊಂಡು ಏನ್ರಿ ತಿಳಿಸುವಂಥದ್ದು ಇದೆಯಲ್ಲ, ಅದು ಸುವಾರ್ತೆ. ಜನರು ನಂಬ್ತಾರೋ ಬಿಡ್ತಾರೋ ಅವರಿಷ್ಟ. ಜನರನ್ನ ನಂಬಲೇಬೇಕು ಎಂಬುವಂಥ ರೂಲ್ಸ್ ಏನಿಲ್ಲ ರೀ. ದೇವರ ಸಂಕಲ್ಪ ಏನಂತ ನೋಡುವಾಗ ಪ್ರತಿಯೊಬ್ಬರು ಆತನ ಬಳಿಗೆ ಬರಬೇಕು. ಅಂದರೆ ಆತನನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ಸೇರಬೇಕು, ರಕ್ಷಣೆ ಹೊಂದಬೇಕೆನ್ನುವಂಥದ್ದು ದೇವರ ಚಿತ್ತ. ಅದನ್ನು ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸ್ಬೇಕು. ಜನರು ಬರ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬರ್ಬೋದು, ಬಾರದೇ ಇರ್ಬೋದು. ಅರ್ಥ ಮಾಡಿಕೊಂಡವರು, ದೇವರ ಜ್ಞಾನ ಅರ್ಥ ಮಾಡಿಕೊಂಡವರು ಬರ್ಬೋದು, ಅಪಾರ್ಥ ಮಾಡಿಕೊಂಡವರು ದೂರ ಆಗ್ಬೋದು. ಸುವಾರ್ತೆ ಅಂದ್ರೇ ಇದೇ ಪ್ರೇಯರೆ. ಈ ಸುವಾರ್ತೆನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಇದ್ದದ್ದು ಇದ್ದ ಹಾಗೆ ಸಾರಬೇಕು, ದೇವರ ಬಗ್ಗೆ ಸಾರಬೇಕು. ಈ ಸುವಾರ್ತೆನ ಬಿಟ್ಟು ಯೇಸು ಕ್ರಿಸ್ತರ ನಂಬಿಕೊಂಡ್ರೆ ನಿಮಗೆ ರೋಗ ಹೋಗುತ್ತೆ, ಯೇಸು ಕ್ರಿಸ್ತರ ನಂಬಿಕೊಂಡ್ರೆ ನಿಮಗೆ ಉದ್ಯೋಗ ಬರುತ್ತೆ, ಯೇಸು ಕ್ರಿಸ್ತರನ್ನ ನಂಬಿಕೊಂಡ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಸುವಾರ್ತೆ ಅಲ್ಲ. ಸುವಾರ್ತೆ ತಂದೆಯಾದ ದೇವರನ್ನು ತಿಳಿಸುವಂಥದ್ದು, ದೇವರ ಅರ್ಥ ಆಗಬೇಕಾದ್ರೆ ಈ ಜಗತ್ತನ್ನು ಕುರಿತು ತಿಳಿಸುವಂಥದ್ದು, ಜಗತ್ತು ಯಾರು ಉಂಟು ಮಾಡಿದ್ದಾರೆ, ಜಗತ್ತಿನಲ್ಲಿ ನಡೆಯುವಂಥ ಕೆಲಸ ಏನಿದೆ, ಈ ಕೆಲಸ ಯಾರ ಮೂಲಕ ನಡೀತಾ ಇದೆ, ಇದೆಲ್ಲ ತಿಳಿಸಿ, ಸರ್ವ ಮಾನವರನ್ನು ಯಾರು ಉಂಟು ಮಾಡಿದ್ದಾರೆ ಅದನ್ನು ತಿಳಿಸಿ, ಸರ್ವ ಮಾನವರು ಪಾಪದಲ್ಲಿ ಇರುವುದರಿಂದ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ, ಪಾಪಿಗಳಿಗೆ ರಕ್ಷಣೆ ನಿಮಿತ್ತವಾಗಿ ಪರಲೋಕದಿಂದ ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಬಂದರು, ಸುವಾರ್ತೆ ಮಾಡಿದ್ರು, ಶಿಲುಬೆ ಮರಣ ಹೊಂದಿದ್ರು, ಸಮಾಧಿ ಮಾಡಲ್ಪಟ್ಟರು, ಪುನರುತ್ಥಾನವಾದರು. ಆತನ ನಂಬಿಕೊಂಡ್ರೆ ನಮಗೂ ಕೂಡ ಪುನರುತ್ಥಾನವಾಗುತ್ತೆ. ಇದು ತಿಳಿಸುವಂಥದ್ದು. ಅದನ್ನು ಬಿಟ್ಟು ಆಶೆಗಳನ್ನು ತೋರಿಸಿ ಸುವಾರ್ತೆ ಮಾಡಿದರೆ ಅದು ಸುವಾರ್ತೆ ಆಗಲ್ಲ. ಆಶೆಗಳು ತೀರದೆ ಹೋದರೆ ಸಭೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಆಮೇಲೆ ಕ್ರಿಸ್ತನನ್ನು ಅವಮಾನ ಪಡಿಸ್ತಾರೆ. ಈ ರೀತಿ ಅವಮಾನ ಪಡಿಸಿದವರು ಬಹಳ ಮಂದಿ ಇದ್ದಾರೆ. ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಹೊರಗಡೆ ಹೋಗಿ ಇಲ್ಲದ್ದು ಸಲ್ಲದ್ದು ಮಾತಾಡ್ತಾ ಇದ್ದಾರೆ. ಏನೋ ಆಸೆಗಳನ್ನು ತೋರಿಸಿದ್ರು, ನಾವು ಬಂದ್ವಿ, ಕುಂಟರಿಗೆ ಕಾಲು ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನಾವು ಓದ್ವಿ, ಕಾಲೇ ಬಂದಿಲ್ಲ. ಯೇಸು ಕ್ರಿಸ್ತ ನಂಬಿಕೊಂಡ್ರೆ ನಮಗೆ ಕಣ್ಣುಗಳು ಬರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಓದ್ವಿ ಚರ್ಚಿಗೆ, ಕಣ್ಣುಗಳೇ ಬಂದಿಲ್ಲ ಅಂತೇಳಿ ತುಂಬ ಜನ ಹೊರಗಡೆ ಹೋದೋರಿದ್ದಾರೆ. ತುಂಬ ಜನ ಯೇಸು ಕ್ರಿಸ್ತನ ಬಿಟ್ಟು ಹೊರಗಡೆ ಹೋದೋರಿದ್ದಾರೆ. ಹೊರಗಡೆ ಹೋಗಿ ನಿಂದನೆ ಮಾಡೋರಿದ್ದಾರೆ.
ನಂಬಿದರೆ ನಂಬಲಿ, ಬಿಟ್ಟರೆ ಬಿಡಲಿ, ಇರುವಂಥ ವಿಷಯಗಳನ್ನು ನೇರವಾಗಿ ಹೇಳಬೇಕು. ಕುರುಡರಿಗೇನು ಕಣ್ಣು ಬರುತ್ತೆ, ಕುಂಟರಿಗೇನು ಕಾಲು ಬರುತ್ತೆ, ನಿಮಗೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಅದು ಸುವಾರ್ತೆ ಅಲ್ವೇ ಅಲ್ಲ. ಸುವಾರ್ತೆ ಅಂದರೆ ಯೇಸು ಕ್ರಿಸ್ತರ ಜನನ, ಮರಣ, ಸಮಾಧಿ, ಪುನರುತ್ಥಾನವನ್ನು ಕುರಿತು. ತಂದೆಯಾದ ದೇವರು ಯಾರು, ಪ್ರಕೃತಿ ಯಾರ ಮೂಲಕ ಉಂಟಾಗಿದೆ, ಪವಿತ್ರಾತ್ಮನ ಯಾರು, ನಾವು ಯಾರು, ನಾವು ಯಾಕೆ ಉಂಟಾಗಿದ್ದೀವಿ, ಇವೆಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸುವಂಥದ್ದೇ ಸುವಾರ್ತೆ. ಅರ್ಥ ಆಗದೆ ಇಷ್ಟ ಬಂದ ಹಾಗೆ ಕತೆಗಳನ್ನು ಕಲಿತು ಕತೆಗಳನ್ನು ತಿಳಿಸಿದಾಗ ತಿಳಿಸಿದವರು ಹೋಗ್ತಾರೆ, ತಿಳ್ಕೊಂಡವರು ಹೋಗ್ತಾರೆ. ಅದಕ್ಕೆ ಬೋಧಕರಾದ ನಮಗೆ ಕಠಿಣವಾದ ತೀರ್ಪಿದೆ ಎನ್ನುವಂಥದ್ದು ನಮ್ಮ ಹೃದಯದಲ್ಲಿರಬೇಕು, ಸೇವಕರ ಹೃದಯದಲ್ಲಿರಬೇಕು, ವಾಕ್ಯವನ್ನು ಸಾರುವವರ ಹೃದಯಗಳಲ್ಲಿ ಇದಿರಬೇಕು. ವಾಕ್ಯವನ್ನು ಸಾರುವಾಗ ಜಾಗ್ರತೆ, ತಿಳ್ಕೊಳ್ಳುವಾಗ ಜಾಗ್ರತೆ, ಜೀವಿಸುವಾಗ ಜಾಗ್ರತೆ. ಜಾಗ್ರತೆಯಿಂದ ಪ್ರಿಯರೇ, ಕೊನೆ ಕಾಲದಲ್ಲಿದ್ದೀವಿ. ಕೊನೆ ಕಾಲದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಭೂಕಂಪವಾಗುತ್ತೋ ಗೊತ್ತಿಲ್ಲ, ಯಾವಾಗ ಸುನಾಮಿ ಬರುತ್ತೋ ಗೊತ್ತಿಲ್ಲ, ಯಾವಾಗ ಅಂಟು ರೋಗಗಳು ಬರ್ತಾವೋ ಗೊತ್ತಿಲ್ಲ, ಯಾವಾಗ ಯುದ್ಧ ಹಾಕಿ ಯಾರೋ ಬಾಂಬುಗಳು ಹಾಕಿ ಉಡಾಯಿಸ್ತಾರೋ ಗೊತ್ತಿಲ್ಲ, ಯಾವಾಗ ಆಕ್ಸಿಡೆಂಟ್ಗಳಾಗ್ತಾವೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ. ಲೋಕದಲ್ಲಿ ಇವಾಗ ಈ ದಿನಗಳೆಲ್ಲ ಅಷ್ಟೇ ಪ್ರಿಯರೇ. ಮತ್ತು ರಕ್ಷಣೆ ಹೊಂದಬೇಕಾದ್ರೆ ದೇವರನ್ನ ನಂಬಿ ಯಥಾರ್ಥವಾಗಿ ನಿಂತ್ಕೊಂಡ್ರೆ ಭೂಕಂಪ ಬರಲಿ, ಸುನಾಮಿ ಬರಲಿ, ಜಲಪ್ರಳಯ ಬರಲಿ, ಏನೇ ನಡೀಲಿ, ಅಂಟು ರೋಗ ಬರಲಿ, ಭಯ ಇರಲ್ಲ. ಏನೇ ಬರಲಿ, ಯಾಕೆಂದರೆ ನಾನು ಸತ್ತರೆ ನನಗೆ ನಿತ್ಯ ಜೀವ ಪ್ರಭು ಕೊಡ್ತಾರೆ ಅನ್ನುವಂಥ ನಂಬಿಕೆ ಇರುತ್ತೆ. ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನುವಂಥದ್ದು ನಂಬಿಕೆ ಇರುತ್ತೆ. ಆ ನಂಬಿಕೆಯಿಂದ ನಾವು ಬದುಕಬೇಕು. ಆ ನಂಬಿಕೆಯಿಂದ ಬದುಕಬೇಕಾದರೆ ಸತ್ಯವಾದಂಥ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಬೇಕು, ತಿಳಿಸ್ಬೇಕು ಪ್ರಿಯರೇ, ತಿಳಿಸ್ಬೇಕು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಜಾಗ್ರತೆ. ಎಲ್ಲಿದ್ದೀರಾ, ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ಜಾಗ್ರತೆಯಿಂದಿರಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ, ನಿಮ್ಮ ವಾಕ್ಯಗಳನ್ನು ಪಾಲಿಸುವಂತೆ ಸಹಾಯ ಮಾಡಿ, ನಿಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ ನಡೆಸಿ ತಂದೆ. ಅದೇ ರೀತಿಯಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಬಲಪಡಿಸಿ, ಜ್ಞಾನದಲ್ಲಿ ನಡೆಸಿ, ಪ್ರತಿ ಕುಟುಂಬವನ್ನು ಕಾಪಾಡಿ, ಕನಿಕರಿಸಿ, ನೆಮ್ಮದಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.